ಈಗ ನೀವು ಪ್ರಶ್ನೆ ಕೇಳಬಹುದು. ಹೌದು, ತ್ವರಿತವಾಗಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನ್ಯಾಯಾಲಯಗಳನ್ನ ಮಾಡಿ ತ್ವರಿತವಾಗಿ ಅದು ಇತ್ಯರ್ಥ ಅವರ ಮೇಲಿರ್ತಕ್ಕಂಥ ಮೊಕದ್ದಮೆಗಳು ಇತ್ಯರ್ಥ ಆಗೋ ರೀತಿಯಲ್ಲಿ ಮಾಡ್ತೀವಿ. ಒಬ್ರು ನಾಗರಿಕರನ್ನ ಪೊಲೀಸರನ್ನ ಕೊಂಡವರಿಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇದೆ ಸರ್ಕಾರ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಹಂಗೆ ಇದ್ದಿದ್ರೆ ನ್ಯಾಯಾಲಯದ ಮುಂದೆ ಶರಣಾಗತಿ ಮಾಡಿಸಬಹುದಿತ್ತಲ್ಲ, ಮೈಲೇಜ್ ತೆಗೆದುಕೊಳ್ಳಕ್ಕೆ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿ. ನೀನು ಯಾವಾಗಲೂ ಬಿಜೆಪಿ ಪ್ರಶ್ನೆ ಕೇಳ್ತೀಯ ನೋಡಪ್ಪ. ಯಾರು ಸುನೀಲ್ ಅಂತನವರು ಮಾತಾಡಿದ್ದಾರೆ, ಅವ್ರಿಗೆ ಪಾಪ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ನೋಡಪ್ಪ, ಇದು ಓದ್ಕೋಬೇಕಲ್ಲ ಇದು. ನೋಡಿ, ನಿನ್ಗೆ ಓದ್ತೀನಿ ನೋಡು. ಅಂಬೇಡ್ಕರ್ ಅವರು ಹೇಳಿರೋದು. First, he argued that once we adopt this constitution, we must only utilize constitutional methods for achieving our social and economic objectives. This means giving up methods of revolution. This means giving up method of revolution, civil disobedience, non-cooperation and satyagraha. He remarked, when there was no way left for constitutional methods for achieving economic and social objectives, there was a great deal of justification for unconstitutional methods. But where constitutional methods are open, there can be no justification for these unconstitutional methods. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು. ಗೊತ್ತಾಯ್ತಾ? ಒಂದು ವೇಳೆ ಫುಲ್ಫಿಲ್ ಆಗದೆ ಹೋದ್ರೆ ಫುಲ್ಫಿಲ್ ಮಾಡ್ತೀವಿ.